ಅವತ್ತು ನನ್ನ ಅಂಗೈಲಿದ್ದಾಗ ಹೇಗ್ ಕಾಣಿಸ್ತಾ ಇದೆಯೋ ಇವತ್ತು ಹಾಗೇ ಕಾಣಿಸ್ತಿದ್ಯಾ. ಆದ್ರೆ ಒಂದೇ ವ್ಯತ್ಯಾಸ, ಅವಾಗ ಪುಟ್ಪುಟ್ಟಕ್ಕಿದೆ, ಇವಾಗ ಡುಮ್ಡುಮಕ್ಕಿದ್ದೀನಲ್ವಾ? ಇಲ್ಲ ಪುಟ್ಟ, ಇಲ್ಲ. ಅವತ್ತು ಇದೇ ಮುಗ್ಧತೆ ಇತ್ತು, ನನ್ ಜೊತೆ ಬಂದೆ. ಇವತ್ತು ಅದೇ ಮುಗ್ಧತೆ ಇದೆ, ಆದ್ರೆ ನನ್ನಿಂದ ದೂರ ಹೋಗ್ತಿದೀಯ. ಕೈ ಬೆರಳು ಹಿಡಿದು ನಾನು ನಿನಗೆ ನಡೆಯೋದನ್ನು ಕಲಿಸ್ದೆ. ಆದ್ರೆ ಇವತ್ತು ಅದೇ ಕೈ ಬೆರಳು ಹಿಡಿದು ನಿನ್ ಜೊತೆ ಹೆಜ್ಜೆ ಹಾಕೋದಕ್ಕೆ ಇನ್ನೊಬ್ಬ ಬರ್ತಾ ಇದ್ದಾನೆ. ಏಯ್ ಪುಟ್ಟ, ಅಳ್ಬಾರ್ದು ಪುಟ್ಟ, ಅಳ್ಬಾರ್ದು. ಇದು ಖುಷಿ ಪಡುವಂತ ಸಮಯ, ಅಳ್ಬಾರ್ದಮ್ಮ. ಸಾರಿ ಪುಟ್ಟ, ಸಾರಿ. ನಾನೇ ನಿನ್ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ಬಿಟ್ಟೆ. ಸಾರಿ ಅಪ್ಪ, ಸಾರಿ. ಇಲ್ಲಪ್ಪ, ಹೆತ್ತ ತಂದೆ ತಾಯಿ ತನ್ನ ಮಕ್ಕಳ ಕಣ್ಣೀರಿಗೆ ಕಾರಣ ಆಗಲ್ಲ. ಅದ್ರಲ್ಲೂ ಹೆಣ್ಮಕ್ಳಿಗೆ ಚಾನ್ಸೇ ಇಲ್ಲ. ನನ್ ಕಣ್ಣಲ್ಲಿ ನೀರ್ ಬರ್ತಿರೋದು ಬೇರೆ ಕಾರಣಕ್ಕೆ. ಪ್ರತಿ ರಾತ್ರಿ ನಾನು ಚಂದ್ರನ ನೋಡ್ತೀನಿ, ಆದ್ರೆ ನೀನು ಊಟ ಮಾಡಿಸುವಾಗ ತೋರಿಸ್ತಿದ್ದಲ್ಲ ಚಂದ್ರನ್ನ, ಅಷ್ಟು ಸುಂದರವಾಗಿ ಅವನು ಯಾವತ್ತೂ ಕಾಣಿಸೇ ಇಲ್ಲ. ಯಾಕೆ? ನನ್ ಮಗಳು ಹಾಯಾಗಿ ಮಲಗ್ಲಿ ಅಂತ 1000 ರೂಪಾಯಿ ಕೊಟ್ಬಿಟ್ಟು ಹೂವಿನಾಗಿರೋ ಹಾಸಿಗೆ ತಂದ್ಕೊಟ್ಟೆ. ಆದ್ರೆ ಈ ಎದೆ ಅಷ್ಟು ಮೆತ್ತಿಗಿರೋ ಹಾಸಿಗೆ ಯಾವುದು ಇಲ್ಲ. ಯಾಕಪ್ಪ? ಯಾಕೆ ಹೇಳಪ್ಪ? ಮಗಳು ಖುಷಿಯಾಗಿರ್ಲಿ, ಅವಳ ಆಸೆ ಪಟ್ಟಿದ್ ತಿಂಡಿ ತಿನ್ಲಿ ಅಂತ ದೊಡ್ಡ ದೊಡ್ಡ ಹೋಟ್ಲು ಕರ್ಕೊಂಡು ಹೋಗಿ ಕೇಳಿದ್ದನ್ನೆಲ್ಲ ಕೊಡ್ಸಿದ್ಯಾ. ಅದೇ ನಿನ್ ಮನೇಲಿ ಮಾಡೋ ಬೇಳೆ ಸಾರಲ್ಲಿರೋ ಅಷ್ಟು ರುಚಿ ಅದ್ರಲ್ಲಿ ಇರ್ಲಿಲ್ಲ. ಪ್ರತಿ ಹೆಣ್ಣಿಗೆ ಅವಳು ತಂದೆನೆ ಅವಳಿಗೆ ಮೊದಲನೇ ಹೀರೋ. ಅವ್ರಿಲ್ದೆ ಇದ್ದಿದ್ರೆ ನಾವ್ ಹೇಗಪ್ಪ ಹೀರೋಯಿನ್ ಆಗ್ತೀವಿ? ಪ್ರತಿ ತಂದೆನೂ ಅವ್ರ ಮಗಳನ್ನ ಆಕಾಶದಲ್ಲಿರೋ ನಕ್ಷತ್ರ ತರ ನೋಡ್ಕೋತಾರೆ. ಅದೇ ನಕ್ಷತ್ರನ ಹಣತೆ ದೀಪ ಅಂತ ಗಂಡಿನ ಮನೆಯವ್ರು ಕರೀತಾರಲ್ಲ, ಆ ಮನೆಯಲ್ಲಿ ನಿನ್ನನ್ ಮರ್ತು ಹೇಗಪ್ಪ ಇರ್ಲಿ? ಹೇಗಪ್ಪ ಇರ್ಲಿ? ಕಾಲ ಎಲ್ಲವನ್ನೂ ಬದಲಾಯಿಸ್ಬಿಡುತ್ತಮ್ಮ. ಎಲ್ಲ ಬದಲಾಗ್ಲೇಬೇಕು. ಇಷ್ಟು ದಿನ ಮಗಳಾಗಿದ್ದವಳು ಹೆಂಡತಿಯಾಗಿ, ತಾಯಿಯಾಗಿ, ಮನೆ ಯಜಮಾನಿಯಾಗಿ ಬದುಕಲೇಬೇಕು ಪುಟ್ಟ. ಇಷ್ಟು ದಿನ ನಾನು ಆಸೆ ಪಟ್ಟಿದ್ದೆಲ್ಲ ಈಡೇರ್ತಾ ಇದೆ. ಇಷ್ಟು ದಿನ ಅನುಭವಿಸಿದ ಕಷ್ಟ ಇವತ್ತು ಸಾರ್ಥಕ ಆಗ್ತಿದೆ. ನೋಡ್ತಾ ಇರೋ ಪುಟ್ಟ, ವಿರಾಟ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ನಿನ್ನ ನನ್ನ ಮಗಳು ಅನ್ನೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆಯೋ, ವಿರಾಟ್ ನನ್ನ ಅಳಿಯ ಅನ್ನೋದಕ್ಕೆ ನನಗಷ್ಟೇ ಸಂತೋಷ ಕೊಡ್ತಾ ಇದೆ.
ತಂದೆ ನಾನ್ ಕೊಡ್ತಿರೋ ಉಡುಗೊರೆ ಮೋಸ. ವಿರಾಟ್ ಅಲ್ಲ ನನ್ ಮಗಳನ್ನ ಮದ್ವೆ ಆಗಿರೋದು, ವೀರಬಾಹು. ಅದ್ರಲ್ಲೂ ನಾಗಲೋಕದವನು ಅಂತ ಗೊತ್ತಾದ್ರೆ ಅಯ್ಯೋ ಎಂತ ತಪ್ಪಾಗಿ ಹೋಗ್ತಿದೆ. ನಾನ್ ಏನ್ ಮಾಡ್ಲಿ? ವಿರಾಟ್ನ ಮದ್ವೆ ಆಗಿ ನಾನ್ ಸಾಯ್ಲ ಅಥವಾ ವೀರಬಾಹುನ್ ಮದ್ವೆ ಆಗಿ ನಮ್ ತಂದೆ ಸಾವು ಕಾರಣ ಆಗ್ಲ? ಧನ್ಯೋಸ್ಮಿ ರಾಕ್ಷಸ ರಕ್ಷಕ, ಧನ್ಯೋಸ್ಮಿ. ಸರ್ಪಣಿಕಾದೇವಿ, ರಕ್ತ ತರ್ಪಣ ಕೊಟ್ಟು ನನ್ನ ಆವಾಹನೆ ಮಾಡಿದ ಉದ್ದೇಶ ಏನು? ನನ್ನ ಎದುರಾಳಿಗಳಾದ ವಾಸುಕಿಗಳಲ್ಲಿ ನಂಬೋದರಿ ಅಂತ ಒಬ್ಬ ಮಹಾಮಾಂತ್ರಿಕ ಇದ್ದಾನೆ. ನನ್ನ ಎಲ್ಲ ಕನಸುಗಳಿಗೂ ನನ್ನ ಎಲ್ಲ ಆಸೆಗಳಿಗೂ ಅಡ್ಡ ಬರ್ತಿರೋ ಶಕ್ತಿವಂತ ಅವನು. ಅವನನ್ನು ಮುಗಿಸೋದು ನಿನಗೆ ತೃಣ ಸಮಾನ. ನಾಗಲೋಕದ ಸರ್ವೇಶ್ವರಿ, ನಿನ್ನ ಆಜ್ಞೆಯಂತೆಯೇ ಆಗಲಿ. ವಿರಾಟ್, ನಗ್ನಗ್ತಾ ಇರೋ. ಯಾರ ಮೇಲೂ ಅನುಮಾನ ಪಡೆದಿರೋ ವ್ಯಕ್ತಿ ಕೂಡ ನಿನ್ ಮುಖ ನೋಡಿದ ಕೂಡಲೇ ಅನುಮಾನ ಪಡಕ್ ಶುರು ಮಾಡ್ತಾನೆ. ಅಂಥದ್ರಲ್ಲಿ ನಿಮ್ಮ ಅಮ್ಮ. ಡ್ಯಾಡ್, ನನಗ್ ನಾಟಕ ಮಾಡೋದಕ್ ಬರೋದಿಲ್ಲ. ಈಗ ನಾಟಕ ಮಾಡೋ ಅವಶ್ಯಕತೆ ಏನಿದೆ? ನಾವು ಹೋಗಿದ್ದೀವಿ, ಮಾತಾಡ್ಕೊಂಡು ಬಂದಿದ್ದೀವಿ. ಡ್ಯಾಡ್, ಆ ತಾಳಿ ಕೊಟ್ಟು ಬರೋದಕ್ಕೆ ಅಂತ ಹೋದಾಗ ವಿರಾಟ್, ನೀಲಿ ಸಿಕ್ಕದ್ಲಾ? ವಿರಾಟ್, ನಾನ್ ನಿನ್ನನ್ನೇ ಕೇಳ್ತಿರೋದು, ನೀಲಿ ಸಿಕ್ಕದ್ಲಾ? ಸಿಕ್ಕದ್ಲಾ? ಸಿಗೋದಕ್ಕೆ ಅವಳ ಅಂಗಡಿಲಿ ಮಾರಾಟಕ್ಕಿಟ್ಟಿರೋ ಪದಾರ್ಥನ ಬರ್ತಾಳ್ ಬಿಡು. ಹಾಗನ್ಕೊಂಡ್ ಕೂತಿದ್ರೆ ಆಗುತ್ತೇನ್ರಿ? ನಮ್ಮನೆ ಹುಡುಗಿ ಕಾಣ್ತಿಲ್ಲ ಅಂದ್ಮೇಲೆ ನಾವೇ ಹುಡುಕ್ಬೇಕು. ನಮ್ಮನೆ ಹುಡುಗಿ ದಾರಿ ತಪ್ಪಿಸ್ಕೊಂಡಿಲ್ಲ. ಅವಳಾಗವಳೆ ಹೋಗಿದ್ದಾಳೆ. ಬರೋ ಮನ್ಸಿದ್ರೆ ಬರ್ತಾಳೆ. ಇಲ್ದೇ ಇರೋರಿಗೋಸ್ಕರ ಇರೋರಿಗೆ ಹಿಂಸೆ ಕೊಡ್ಬೇಡ. ನೋಡಿ, ಇಲ್ದೇ ಇರೋಳು ಅಂತೆಲ್ಲ ಮಾತಾಡ್ಬೇಡಿ. ಅವಳು ಈಗ್ಲೂ ನನ್ನ ಮಗನ ಮನಸ್ಸಿನಲ್ಲೇ ಇದ್ದಾಳೆ. ಬೇಕಾದ್ರೆ ಕೇಳಿ. ವಿರಾಟ್, ಹೇಳೋ, ನೀಲಿ ಈಗ್ಲೂ ನಿನ್ ಮನಸ್ಸಿನಲ್ಲಿ ಇದ್ದಾಳೆ ತಾನೆ? ಹೇಳೋ. ಹೇಳ್ಬಿಡು ವಿರಾಟ್, ನಿನ್ ಮನ್ಸಲ್ಲಿರೋದನ್ನ ಹೇಳ್ಬಿಡು. ಆಗ್ಲಾದ್ರೂ ಸುಮ್ನಾಗ್ತಾಳೆ. ನೋಡಿ, ನೀವು ಇಲ್ದೇ ಇರೋದ್ನೆಲ್ಲ ಹೇಳಿ ಅವನ್ ತಲೆ ಕೆಡಿಸ್ತಾ ಇದ್ದೀರಾ. ನನಗೊತ್ತು ರೀ, ಇದಕ್ಕೆಲ್ಲ ನಿಮ್ದೇ ಕುಮ್ಮಕ್ಕು ಅಂತ. ಯಾವುದಕ್ಕೆ ನನ್ನ ಕುಮ್ಮಕ್ಕು? ನನಗ್ ಗೊತ್ತು ರೀ. ಆ ಪರಮೇಶಿ ಮಗಳನ್ನ ನನ್ನ ಮನೆ ಸೊಸೆ ಮಾಡೋದಕ್ಕೆ ಬಣ್ಣ ಬಣ್ಣದ ಮಾತಾಡಿ ನನ್ನ ಮಗನ್ ತಲೆ ಕೆಡಿಸ್ತಿರೋದು ನೀವೇ. ಮಾಮ್ ಪ್ಲೀಸ್, ಹಾಗೆಲ್ಲ ಏನೂ ಆಗೋದಿಲ್ಲ. ನೀವು ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಇರ್ತೀನೋ? ಅಪ್ಪ ಮಗ ನೀವಿಬ್ರು ಸುಮ್ನೆ ಇದ್ರೆ ನಾನು ಸುಮ್ನೆ ಇರ್ತೀನಿ. ವಿರಾಟ್, ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೋ. ನನ್ನ ಮನೆ ಸೊಸೆ ಯಾವತ್ತಿದ್ರು ನೀಲಿನೇ. ಈಗಿಲ್ಲ ಅಂದವ್ರು ಯಾರು? ಕರ್ಕೊಂಡ್ ಬನ್ನಿ ನಿಮ್ ಸೊಸೆನ. ದಿನೇ ದಿನೇ ಇದೇ ಆಗೋಗ್ಬಿಟ್ಟಿದೆ. ಇದೊಳ್ಳೆ ಕರ್ಮ ಆಗ್ಬಿಟ್ಟಿದೆ. ಹೊರಗಡೆ ಹೋದ್ರೆ ಅವ್ರ ಕಾಟ, ಒಳಗಿದ್ರೆ ನಿಮ್ ಸಂಕಟ. ಇದೆಲ್ಲ ನೋಡಿ ನೋಡಿ ತಲೆ ಕೆಟ್ಟೋಗಿದೆ ನನಗೆ. ಯಾರೋ ಅದು ಹೊರಗಡೆ ಕಾಟ ಕೊಡ್ತಿರೋದು? ಯಾರೋ ನಿನ್ಗೆ? ಹೇಳು.
ಏಯ್, ಏ, ವಿರಾಟ್, ನೆಮ್ಮದಿನಾ, ಖುಷಿನಾ? ಹೋಗಿ ತಣ್ಣಗ್ ಮಜೆ ಮಾಡ್ಕೊಂಡು ಹೊಟ್ಟೆ ತುಂಬಾ ಕುಡಿ. ಅಪ್ಪ ಮಗ 2 ನಿಮಿಷ ಮಾತಾಡೋದನ್ನ ನಿನಗ್ ಸಹಿಸಕ್ಕಾಗಲ್ಲ ಅಲ್ಲ? ತ್ರಿಶಲಾದೇವಿ, ಶಂಕಪಾಲ್ರಲ್ಲಿ ಕಾಣ್ತಾ ಇಲ್ಲ. ಸಂಧ್ಯಾ ವಂದನೆಗೆ ಅಂತ ಹೋದ್ರು, ಇಲ್ಲಿವರೆಗೂ ಬಂದಿಲ್ಲ. ಇವತ್ತು ನಮ್ ನಂದಿನಿ ಮದುವೆ ಬೇರೆ. ಶಂಕಪಾಲರು ಯಾವಾಗ್ಲೂ ಹೀಗೆ, ಏನಾದ್ರೂ ಅಗತ್ಯವಾದ ಕೆಲಸ ಇರ್ಬೇಕಾದ್ರೆ ಹೀಗ್ ಕಾಣೆ ಆಗ್ತಾರೆ. ಚಿಂತೆ ಬೇಡ ದೇವಿ, ನಾನು ಅವ್ರನ್ನ ಹುಡ್ಕೊಂಡು ಬರ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ, ಚೆನ್ನಾಗಿರು. ನಂದಿನಿ, ಸಾಮಾನ್ಯವಾಗಿ ಗಂಡಂದ್ರು ಈ ಹೆಣ್ಣನ್ ಮದ್ವೆ ಆಗಿದ್ರಿಂದ ನನಗ್ ಅದೃಷ್ಟ ಬಂತು, ಇವಳು ಹೆತ್ಕೊಟ್ ಮಗುವಿಂದ ನನಗ್ ಅದೃಷ್ಟ ಬಂತು ಅಂತ ಹೇಳ್ತಾರೆ. ಆದ್ರೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ತಂದೆ ಮಾತ್ರ ಯಾವತ್ತೂ ನನ್ನ ಅದೃಷ್ಟ ಕೈ ಬಿಟ್ಟು ಹೋಯ್ತು ಅಂತ ಅನ್ಕೊಳ್ಳೋದೇ ಇಲ್ಲಮ್ಮ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಗಾದೆ ಇದೆ ಅಷ್ಟೆ. ಆದ್ರೆ ಯಾವ ತಂದೆನೂ ಹಾಗಿರೋಕ್ ಸಾಧ್ಯನೇ ಇಲ್ಲ. ನೋಡು ನಂದಿನಿ, ಅಂತ ಅಪ್ಪ ಬಯಸೋದು ಒಂದೇ, ಅದು ಹೆಸರು. ಆ ಹೆಸರನ್ನ ಯಾವತ್ತೂ ಕೆಡಿಸ್ಬಾರ್ದು. ನಿನ್ ಗಂಡನ್ ಮನೇಲಿ ಎಷ್ಟು ಸಂಯಮದಿಂದ ಇರ್ತೀಯೋ ಹಾಗೆ ನಿಮ್ಮ ಅಪ್ಪನ ಹೆಸರು ಇಲ್ಲಿ ಉಳಿಯತ್ತಮ್ಮ. ಈ ಮನೆ ಬಾಗ್ಲು ನಿನ್ಗೆ ಅಂತ ಯಾವಾಗ್ಲೂ ತೆಗ್ದಿರುತ್ತೆ. ಆದ್ರೆ ನೀನ್ ಬರೋ ಕಾರಣ ಅಪ್ಪ ಬೇಕು ಅಂತ ಇರ್ಬೇಕೇ ಹೊರತು ಗಂಡ ಬೇಡ ಅನ್ನೋ ಕಾರಣ ಆಗಿರ್ಬಾರ್ದು. ಸಣ್ಣ ಪುಟ್ಟ ಗಲಾಟೆಗಳು ಸಣ್ಣ ಪುಟ್ಟದ್ರಲ್ಲೇ ಮುಗ್ದು ಹೋಗ್ಲಿ, ಇಲ್ಲಿವರೆಗೂ ಬರೋದ್ ಬೇಡಮ್ಮ. ಅದ್ರಿಂದ ನಿನ್ ತಂದೆಗೆ ಅವಮಾನ ಆಗೋ ಕೆಲ್ಸನ ಯಾವತ್ತೂ ಮಾಡ್ಬೇಡಮ್ಮ. ಅಯ್ಯಯ್ಯೋ, ನನ್ನ ಮಗಳು ಯಾವತ್ತೂ ನನಗೆ ಅವಮಾನ ಆಗುವಂತ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ನಂಬಿಕೆ ಆಗಿದೆ. ನಂದಿನಿ, ಎಲ್ಲ ಒಳ್ಳೇದಾಗ್ಲಿ, 100 ಕಾಲ ಚೆನ್ನಾಗ್ ಬಾಳಮ್ಮ. ಪುಟ್ಟ, ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಬರ್ತೀನಿ. ಬನ್ನಿ. ಅಯ್ಯೋ ದೇವ್ರೆ, ಅಪ್ಪನಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ. ಯಾರು ನೀನು? ನಾನು ಬ್ರಹ್ಮ ರಾಕ್ಷಸ.
ಇಲ್ಲೇನ್ ಮಾಡ್ತಾ ಇದ್ಯಾ? ನಾನಿರೋ ಜಾಗಕ್ಕೆ ಬಂದು ಗಾಯತ್ರಿ ಜಪ ಮಾಡಿ ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ಯಾ? ಇದಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ನಿನ್ನ ಸ್ಥಿತಿ ನೋಡಿ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ಮುಕ್ತಿ ಬೇಕು ಅಂದ್ರೆ ಹೇಳು, ದಯಪಾಲಿಸ್ತೀನಿ. ಮುಕ್ತಿ ನನಗ್ ಬೇಡ, ನಿನಗ್ ಬೇಕು ಅನ್ಸುತ್ತೆ, ತಗೋ ಕೊಡ್ತೀನಿ. ಅತಿರೇಕ ಆಯ್ತು. ಒಂದು ಜಪಕ್ಕೆ ನಿನಗೆ ಇಷ್ಟು ತಾಪ ಏರ್ತಿರ್ಬೇಕಾದ್ರೆ ತಪಸ್ವಿ ಕೊಡೋ ಶಾಪ ಇನ್ನೂ ಕ್ರೂರವಾಗಿರುತ್ತೆ. ಏನಾದ್ರೂ ಆಗ್ಲಿ, ನೀನು ತಪಸ್ವಿ ಆದ್ರೆ ತಡಿ. ಕ್ರೂರಿ, ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ ನೋಡು. ವಿರಾಟ್, ಹೊರಡೋಣ, ಲೇಟ್ ಆಗ್ತಾ ಇದೆ. ಏನ್ ಯೋಚನೆ ಮಾಡ್ತಿದ್ಯಾ? ಮಾಮ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಡ್ಯಾಡ್. ಅವಳ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಅವಳು ನಿನ್ನ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಆದ್ರೆ ಅವ್ರ ಮನ್ಸಿಗೆ ನೋವು ಮಾಡಿ ನಾನು ಈ ಕೆಲಸ ಮಾಡ್ಬೇಕಾ ಅನಿಸ್ತಿದೆ. ವಿರಾಟ್, ನೀನು ಈಗ ಹೇಳೋ ಮಾತಲ್ಲ ಇದು. ನಿನಗ್ ಗೊತ್ತು ಆ ದೇವಸ್ಥಾನ ಕಟ್ಟಿಸ್ದೆ ಏನೆಲ್ಲ ಅನಾಹುತ ಆಗ್ತಾ ಇದೆ ಅಂತ. ಸಾಕು ವಿರಾಟ್, ಈ ಸಾವು ನೋವು ಸಾಕು. ನಿನ್ ತಾಯಿ ಕೋಪ 2 ದಿವಸ. ನಂದಿನಿ ಮನೆಗೆ ಬಂದಾಗ ಮಾತಾಡೋದಿಲ್ಲ ಅಂತ ಹೇಳ್ಬೋದು. 2 ದಿವಸ ಉಪವಾಸ ಇರಬಹುದು, 3 ದಿವಸ ಜಗಳ ಆಡಬಹುದು, 4ನೇ ದಿವಸ ಹೋಗ್ಲಿ ಅಂತ ಸುಮ್ಮನಾಗ್ಬಿಡ್ತಾಳೆ. ಮದುವೆ ಒಂದಾಗ್ಲಿ ವಿರಾಟ್, ಏನಾಗುತ್ತೋ ನೋಡೋಣ. ನಾನು ನಿನ್ ಜೊತೆ ಇರ್ತೀನಲ್ಲ. ಸರಿ ಡ್ಯಾಡ್, ಇಬ್ರು ಜೊತೆನಲ್ಲಿ ಹೋದ್ರೆ ಅನುಮಾನ ಬರ್ಬೋದು. ನೀವು ಹೊರಡಿ, ನಾನು ಬರ್ತೀನಿ. ಸರಿನಪ್ಪ, ಆದ್ರೆ ನೋ ಅದರ್ ಥಾಟ್ಸ್. ಬೇರೆ ಏನು ಯೋಚನೆ ಮಾಡದೆ ಬಾ. ಇದು ನಮ್ಮೊಬ್ಬರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನಿನ್ನ ನಿರ್ಧಾರದಲ್ಲಿ ಅವ್ರ ಜೀವನ ಕೂಡ ಇದೆ. ಮದುವೆ ಅಂತ 1000 ಆಸೆ ಇಟ್ಕೊಂಡು ಆ ಪರಮೇಶಿ ಕಾಯ್ತಾ ಇರ್ತಾರೆ. ಏನು, ಬೇಗ ರೆಡಿಯಾಗಿ ಬಾ.